ಏನು ಬಿಟ್ಟಿಲ್ಲ. ಒಂದು ನಮ್ಮ ವಾಲ್ಮೀಕಿ ಪೀಠದಲ್ಲಿ ನಮ್ಮ ಆತ್ಮೀಯರ ಒಂದು ಮದುವೆ ಇತ್ತು. ಮದುವೆ ಕಾರ್ಯ ಮುಗಿಸ್ಕೊಂಡು ಸ್ವಾಮೀಜಿಯವರ ದರ್ಶನ ಪಡ್ಕೊಂಡು ಬೆಂಗಳೂರು ಹೊರಟಿದೆ. ಏನು ಇದರಲ್ಲಿ ಇಂಥ ವಿಶೇಷತೆ ಏನಿಲ್ಲ. ಜಸ್ಟ್ ಅವಳು ಸಹ ಒಂದು 2-3 ತಿಂಗಳು ಭೇಟಿ ಹಾಕಿಲ್ಲ, ಮಾತಾಡಿ ಚರ್ಚಿಸಿ ಬೆಂಗಳೂರು ಪ್ರಯಾಣ ಮಾಡ್ತಿದ್ದರು. ನಿನ್ನೆ ಅಷ್ಟೇ ನಿರಾಣಿ ಅವರೆಲ್ಲ ಭೇಟಿಯಾಗಿದ್ದರು. ಎಲ್ಲಿ ಇವರಿಗೆ ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಮುಖಾಂತರ ಗೊತ್ತಾಯ್ತು. ನಾ ಬಂದದ್ದು ಉದ್ದೇಶ ಮದುವೆ ಮುಗಿಸ್ಕೊಂಡು ಅಜ್ಜವ್ರ ಆಶೀರ್ವಾದ ತೊಗೊಂಡು ಎಲ್ಲರೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಮುಂದೆ ಪ್ರಯಾಣ ಮಾಡೋದು. ಈ ಅಂಥದ್ದು ಇದ್ದಲ್ಲಿ ರಾಜಕೀಯದೇನು ವಿಶೇಷತೆ ಏನಿಲ್ಲ. ಉಗ್ರ ದಾಳಿಗೆ ಸಂಬಂಧಪಟ್ಟಂಗೆ ಏನಿಲ್ಲ. ಉಗ್ರ ದಾಳಿ ಈಗ ಮತ್ತೆ ಬಾಲ ಬೆಚ್ಚಾತಾರೆ ಸ್ವಲ್ಪ. ಇನ್ನು ಕೇಂದ್ರ ಸರ್ಕಾರ ಕಠಿಣವಾದ ಕ್ರಮ ತೊಗೊಂಡು ಅವ್ರ ಮೇಲೆ ಉಗ್ರವಾದ ಕ್ರಮ ತಗೋಬೇಕಂತ ನಾನು ಈ ಸಂದರ್ಭ ಆಗ್ರಹ ಮಾಡ್ತೀನಿ. ಸರ್, ಬಿಜೆಪಿಯಲ್ಲಿದ್ದಂಥ ರೆಬೆಲ್ ಟೀಮ್ ಇವಾಗ ಸೈಲೆಂಟ್ ಆಗಿದೆ. ಯಾರು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದಾದ್ಮೇಲೆ ಫುಲ್ ಸೈಲೆಂಟ್ ಆಗಿದೆ ಅಂತ ಎಲ್ಲ ಸುಳ್ಳು. ಪ್ರತಿ ವಾರ ಮೀಟಿಂಗ್ ಇದಾವೆ. ನಾವೇ ಸೈಲೆಂಟ್ ಆಗಿಲ್ಲ. ನಮ್ಮ ನಿರಂತರ ಹೋರಾಟ ಇದೆ. ಅದು ಉಚ್ಚಾಟನೆ ಪ್ರತಿಕ್ರಿಯೆ ಪಕ್ಷದ ಒಂದು ಪ್ರತಿಕ್ರಿಯೆ ಅದ್ರ ಬಗ್ಗೆ ನಡೆದಿದೆ. ಅದ್ರ ಬಗ್ಗೆ ನಾನು ಈಗಾಗಲೇ ಅವ್ರ ಉಚ್ಚಾಟನೆ ಮರನೇ ದಿನ ನಾನು ಪತ್ರಿಕಾಗೋಷ್ಠಿ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಟೀಮ್ ಎಲ್ಲ ಕೂಡಿ ಯತ್ನಾಳ್ ಅವರ ಉಚ್ಚಾರಣೆ ಪುನಃ ಪರಿಶೀಲನೆ ಮಾಡಿ ವಾಪಸ್ ಪಕ್ಷ ತಗೋಬೇಕಂತ ಮನವಿ ಮಾಡಿದ್ವಿ. ಈಗಾಗಲೇ ನಾವು ಆ ಹಂತದಲ್ಲಿ ಮುಂದುವರೆದಿದ್ದೆ. ನಾವೆಲ್ಲ ಒಂದು ಕೆಲವೇ ದಿವಸದಲ್ಲಿ ಕೇಂದ್ರ ನಾಯಕರ ಅತಿ ಶೀಘ್ರ ಭೇಟಿಯಾಗಿ ಅದಕ್ಕಿಂತ ಪೂರ್ವದಲ್ಲಿ ಯತ್ನಾಳ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವರು ಸಹಿತ ಸಹಮತ ತೊಗೊಂಡು, ಯಾಕಂದ್ರೆ ನಾವು ನಾಳೆ ಹೈಕಮಾಂಡ್ಗೆ ಭೇಟಿಯಾಗಿ ನಾವು ಮನವಿ ಕೊಟ್ಟಾಗ ಅವರು ಸಹಿತ ಅದನ್ನು ಪಾಲನೆ ಮಾಡಬೇಕಾಗುತ್ತದೆ. ಈ ಸಂದರ್ಭ ಹೇಳಿ ಕೆಲವೇ 2-3 ದಿವಸದಲ್ಲಿ ಯತ್ನಾಳ್ ಸಭೆ ಸೇರಿ ಅವ್ರ ಉಚ್ಚಾಟನೆಯಿಂದ ಪಡಬೇಕು. ಅಷ್ಟು ಶೀಘ್ರದಲ್ಲಿ ಒಂದು ಪ್ರಾರಂಭ ಮಾಡ್ತೀವಿ. ರಾಜ್ಯಾದ್ಯಂತ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಸರ್, ನೀವು ಭಾಗವಹಿಸ್ತೀರಿ ಸರ್? ಇಲ್ಲ, ನಾವು ಭಾಗವಹಿಸಿಲ್ಲ. ಆದರೆ ಅವರು ಮಾಡಲಿ, ಪಕ್ಷ ಸಂಘಟನೆ ಯಾರೇ ಮಾಡಲಿ, ವಿಜೇಂದ್ರ ಮಾಡಲಿ ಅಥವಾ ಯತ್ನಾಳ್ ಮಾಡಲಿ, ರಮೇಶ್ ಜಾರಕಿಹೊಳಿ ಪಕ್ಷ ಒಳ್ಳೆಯದಾದ್ರೆ ಮಾಡ್ಬೋದು. ಅದೇ ನೀವು ಭಾಗವಹಿಸಿಲ್ಲ? ನಾವು ವಹಿಸಿಲ್ಲ. ನೋಡೋಣ, ಮುಂದಿನದಲ್ಲಿ ಹೈಕಮಾಂಡ್ ಚರ್ಚೆ ಮುಂದಿನ ತಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.